ಹಾಯ್ ಎಲ್ರಿಗೂ, ನಾನು ನಿಮ್ಮ ಮಾರುತಿ ಫ್ರಮ್ ಟೆಕ್ ಝೋನ್ ಇನ್ ಕನ್ನಡ. ಇವತ್ತು ಏನಪ್ಪ ಅಂತಂದರೆ ಇವತ್ತು IQ13 ಫೋನ್ ಬಗ್ಗೆ ಮಾತಾಡೋಣ. ಈಗ ಒಂದು ಹೈಪ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ರೀಸೆಂಟ್ ಡೇಸ್ ಫೋನ್ ಆಗಿರುತ್ತೆ. ಇದು ಫ್ಲಾಗ್ಶಿಪ್ ಲೆವೆಲ್ ಫೋನು. ಈಗ ಒಂದು 5 ಡೇಸ್ ರಿಲೀಸ್ ಆಯಿತು, 5 ಡೇಸ್ ಆಯಿತು ಲಾಂಚ್ ಆಗಿ ಈ ಫೋನು. ಅದು ಮಾರ್ಕೆಟಿಗೆ ಬಂದಿದ್ದು. ಇದು ಪ್ರೀ ಬುಕ್ಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಇನ್ನೇನು 10ನೇ ತಾರೀಕಿಂದ ಆನ್ಲೈನಲ್ಲಿ ಶಾಪಿಂಗ್ ಸಮೇತ ಮಾಡ್ಕೊಬೋದು. ಇಷ್ಟು ದಿನ ಪ್ರೀ ಬುಕ್ಕಿಂಗ್ ಇತ್ತು ಗುರು. ಈಗ ನಾನು ಆ ಫೋನ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಏನೇನು ಸ್ಪೆಸಿಫಿಕೇಶನ್ಸ್ ಐತೆ, ಏನೇನು ಕತೆ, ಹೆಂಗೈತೆ ಫೋನು, ಮತ್ತು ಯಾವ್ಯಾವುದು ಸ್ಪೆಸಿಫಿಕೇಶನ್ಸು, ಏನು ರೇಂಜಲ್ಲಿ ಐತೆ ಫೋನು, ತಗೊಬೋದಾ, ಏನು ರೇಟು, ಏನು ಪ್ರೈಸ್ ಎಲ್ಲ ಮಾತಾಡೋಣ ಬನ್ನಿ. ಈಗ ಟೆಕ್ನಿಕ್ಸ್ಗೆ ಸ್ವಾಗತ ಗುರು. ಇವತ್ತು ಬಂದ್ಬಿಟ್ಟು ಈ ಫೋನು ಏನು ಅಂತಂದರೆ IQ13 ಫೋನ್ ಆಗಿರುತ್ತೆ. ಈ ಫೋನು IQ13 ಫೋನು. ಈ ಒಂದು ಫೋನ್ ಯಾವ್ಯಾವ ಕಲರಿಂದ ಬರುತ್ತೆ ಅಂತಂದರೆ, ಇದು IQ ಒಂದು ಅವ್ರು ಹೇಳಿರೋ ಪ್ರಕಾರ ಏನಪ್ಪ ಅಂತಂದರೆ ಫುಲ್ಲು ಸಕ್ಕತ್ತಾಗಿರೋ ಒಂದು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದಾರೆ BMW ಜೊತೆಗೆ. BMW ಜೊತೆಗೆ ಕೊಲಾಬ್ರೇಷನ್ ಮಾಡ್ಕೊಂಡು ಈ ಒಂದು ಕಲರ್ಸ್ನ ಅವರು ಲಾಂಚ್ ಮಾಡಿರೋದು. ಯಾವ್ದಪ್ಪ ಅಂತಂತಂದರೆ ಅದರಲ್ಲಿ 2 ಕಲರ್ನ ಅವರು ಪ್ರಿಫರ್ ಮಾಡಿದ್ದಾರೆ. ಆ 2 ಕಲರ್ ಬಗ್ಗೆ ಮಾತಾಡಬೇಕಾಗಿರೋದು. ಫಸ್ಟ್ನೇ ಕಲರ್ ಯಾವ್ದಪ್ಪ ಅಂತಂದರೆ ಲೆಜೆಂಡ್ ಎಡಿಷನ್ ಕಲರ್ ಆಗಿರುತ್ತೆ. BMW ಕಲರು ಅಂದರೆ BMW ಇದು ಗೋಟ್ ಡಿಸೈನ್ ಅಂತ ಒಂದು ಇದು ಮಾಡಿರೋದು. ಆ ಒಂದು ಡಿಸೈನ್ ಇದ್ರ ಮೇಲೆ ಅವರು ಈ ಕಲರ್ಗಳನ್ನ ತಂದಿರೋದು 2 ಕಲರು. ಫಸ್ಟ್ನೇದು ಲೆಜೆಂಡ್ ಎಡಿಷನ್ ಅಂತ ಒಂದು ಕಲರ್ ಆಗಿರುತ್ತೆ, ಇನ್ನೊಂದು ನಾರ್ಡೋ ಗ್ರೇ ಕಲರ್ ಅಂತ. ಇವು 2 ಬೇಸಿಕ್ ಕಲರ್ಸ್ ಆಗಿರುತ್ತೆ. ಸಖತ್ ಕಲರ್ ಅಂಡ್ ಪ್ರೀಮಿಯಂ ಲುಕ್ಕನ್ನು ಕಾಣುತ್ತೆ ಗುರು. ಫೋನ್ ಮಾತ್ರ ಬೇರೆ ಲೆವೆಲ್ಗೆ ಐತೆ. ಇನ್ನು ಸ್ಪೆಷಲ್ ಅಂಡ್ ಎಫೆಕ್ಟಿವ್ ಅಂದರೆ ಸ್ಪೆಷಲ್ ಆಗಿರ್ತಕ್ಕಂಥ ಫೀಚರ್ ಬಗ್ಗೆ ಹೇಳಬೇಕು. ಈ ಫೋನಲ್ಲಿ ಏನಪ್ಪ ಸ್ಪೆಷಲ್ ಫೀಚರು ಮತ್ತು ಏನು ಇದಕ್ಕೆ ಈ ಫೋನಲ್ಲಿ ಬಂದಿದೆ ಅಂತಲೇ ಕೇಳ್ತಿದಾರಲ್ವಾ. ಅದು ಯಾವುದಪ್ಪ ಅಂತಂದರೆ ಇದರಲ್ಲಿ ಒಂದು ಹಿಂದೆ ರಿಂಗ್ ಲೈಟ್ ಬಂದಿರುತ್ತೆ, ಗೊತ್ತಾ ನಿಮಗೆ? ಕ್ಯಾಮ್ರಾ ಸುತ್ತ ಒಂದು ಲೈಟ್ ಬರುತ್ತೆ. ಅದು ಲೈಟು ಮಾತ್ರ ಈ ಫೋನಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಆ ರೀತಿ ಡಿಫ್ರೆಂಟ್ ಯೂನಿಕ್ ಥೀಮಲ್ಲಿ ಬಿಟ್ಟಿದ್ದಾರೆ IQ-ದವರು. ಆ ಫೋನ್ ಲೈಟು ಹೆಸರು ಏನಪ್ಪ ಅಂತಂದರೆ ಮಾನ್ಸ್ಟರ್ ಹ್ಯಾಲೋ ಲೈಟಿಂಗ್ ಅಂತ ಒಂದು ಆ ಫೋನ್ ಹೆಸರು. ಅಂದರೆ ಆ ಲೈಟ್ ಹೆಸರು ರೌಂಡ್ ಬರುತ್ತಲ್ಲ, ಆ ಲೈಟು ಮಾನ್ಸ್ಟರ್ ಹ್ಯಾಲೋ ಅಂತ ಒಂದು ಫೋನು, ಆ ಲೈಟ್ ಹೆಸರು. ಅದು ಬಂದ್ಬಿಟ್ಟು ಯಾವ್ಯಾವ ಇದರಲ್ಲಿ ಬರುತ್ತೆ ಅಂತಂದರೆ ಕಾಲ್ಸ್ ಬರ್ಬೇಕಾರೆ ಬರುತ್ತೆ, ಮೆಸೇಜಸ್ ಬರ್ಬೇಕಾರೆ ಬರುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಮತ್ತು ನೋಟಿಫಿಕೇಶನ್ಸು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಬೋದು ಅಂತ. ಅದನ್ನು ಏನಂದರೆ ಸೆಟ್ ಮಾಡ್ಕೊಬೋದು. ಯಾವ ಕಲರ್ ಬೇಕು ನಿಮಗೆ, ಮತ್ತು ಆಲ್ಜಿಬ್ರೈಕ್ ಕಲರ್ ಬೇಕೋ, ಯಾವ ಕಲರ್ ಬೇಕೋ ಆ ಕಲರ್ ಸೆಟ್ ಮಾಡ್ಕೊಬೋದಂತೆ. ಸೆಟ್ ಮಾಡ್ಕೊಂಡು ಆ ಕಲರ್ನ ಯೂಸ್ ಮಾಡ್ಕೊಬೋದು. ಅದೊಂದು ಫ್ಯೂಚರ್ ಚೆನ್ನಾಗೈತೆ ಅಂತ ಅನಿಸ್ತು, ಸ್ಪೆಷಲ್ ಫ್ಯೂಚರ್ ಆಗಿರೋದ್ರಿಂದ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾಗುತ್ತೆ. ಇದರಲ್ಲಿ ಡಿಸ್ಪ್ಲೇ ಏನಪ್ಪ ಅಂತಂದರೆ ಇದರಲ್ಲಿ ಡಿಸ್ಪ್ಲೇ ಸಖತ್ ಕ್ವಾಲಿಟಿ, ಹೈ ಪ್ರೀಮಿಯಂ ಒಂದು ಕ್ವಾಲಿಟಿ ಆಗಿರ್ತಕ್ಕಂಥ ಡಿಸ್ಪ್ಲೇನ ಯೂಸ್ ಮಾಡಿದ್ರು ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಇದು 2K ಫಸ್ಟು ವರ್ಲ್ಡ್ಸಲ್ಲಿ ಫಸ್ಟ್ 2K ರೆಸಲ್ಯೂಷನ್ ಹೊಂದಿರತಕ್ಕಂಥ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. 144 Hz ರಿಫ್ರೆಶ್ ರೇಟ್ನ ಹೊಂದಿರತಕ್ಕಂಥದ್ದು. ಇನ್ನು 4500 ಅಷ್ಟು ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರತಕ್ಕಂಥದ್ದು. ಸಖತ್ತು ಬ್ರೈಟ್ನೆಸ್ ಆಗಿರುತ್ತೆ. ನೀವೆಲ್ಲೇ ಬಿಸಿಲಲ್ಲಿ ಹೋದ್ರೂ ಸಮೇತ ಬ್ರೈಟ್ನೆಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಗುರು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಾಗಿರೋದೆ. ಸ್ಪೆಷಲ್ ಫೀಚರ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾನು ಏನಪ್ಪ ಅಂತಂದರೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾದಿಂದ ಬಂದಿರುತ್ತೆ. ಒಂದು ಡೆಪ್ತ್ ಸೆನ್ಸರ್, ಎಲ್ಲ ಸೆನ್ಸರ್ನ ಯೂಸ್ ಮಾಡ್ಕೊಂಡು ಸಖತ್ತಾಗಿ ಒಳ್ಳೊಳ್ಳೆ ಕ್ವಾಲಿಟಿ ಫೋಟೋಸ್ನ ಪ್ರೊವೈಡ್ ಮಾಡುತ್ತೆ. ಮತ್ತು ಇದರಲ್ಲಿ 60 FPS 1080p ಅಥವಾ 4K ರೆಸಲ್ಯೂಷನಲ್ಲಿ ವೀಡಿಯೋನ ಮಾಡ್ಕೊಬೋದಂತೆ. ಸೆಲ್ಫಿಯಲ್ಲಿ 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾದಲ್ಲಿ ಇಷ್ಟೊಂದೆಲ್ಲ ಫೀಚರ್ಸ್ನೆಲ್ಲ ಇದ್ದಾವೆ. ಇನ್ನು ರೇರ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂದ್ರೆ ರೇರ್ ಕ್ಯಾಮ್ರಾ ಬಂದುಬಿಟ್ಟು 50 ಮೆಗಾ ಪಿಕ್ಸೆಲ್ ಸೋನಿಯ ಈ ಒಂದು ಸೆನ್ಸರ್ ಯಾವುದಪ್ಪ ಅಂದರೆ ಸೋನಿ IMX921 ಅಂತ ಒಂದು ಪ್ರೊಸೆಸರ್ನ ಚಿಪ್ಸೆಟ್ನ ಯೂಸ್ ಮಾಡ್ಕೊಂಡಿರೋದು ಈ ಕ್ಯಾಮ್ರಾದಲ್ಲಿ. ಈ ಕ್ಯಾಮ್ರಾ ಒಳ್ಳೆ ಅಲ್ಟಿಮೇಟ್ ರಿಯಲಿಸ್ಟಿಕ್ ಕಲರ್ನ ಯೂಸ್ ಮಾಡ್ಕೊಂಡು ಕಲರ್ ಗ್ರೇಡಿಯಂಟ್ಸ್ನ ಕೊಡುತ್ತೆ. ಸಖತ್ತಾಗಿ ಆಯಿತು ಅಂತ ಅನ್ಸುತ್ತೆ. ಒಳ್ಳೆ ಫ್ಯೂಚರ್ನ ಯೂಸ್ ಮಾಡವ್ರೆ. ಈ ಬಡ್ಜೆಟ್ ರೇಂಜಿಗೆ ಇದು ಕೊಡಬೇಕಾದ್ರೆ ಕಮ್ಮಿ ಏನಾಗಿಲ್ಲ ಶ್ರೀನಗರು. ಇನ್ನೂ ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಾಯ್ತು ಅನಿಸುತ್ತೆ. ನಾನು ಸ್ಯಾಂಪಲ್ ಫೋಟೋಸ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಶ್ರೀನಗರು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಏನಪ್ಪ ಅಂತಂದರೆ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಾಗಿರೋದೆ. ಪರ್ಫಾರ್ಮೆನ್ಸ್ ಏನಪ್ಪ ಪರ್ಫಾರ್ಮೆನ್ಸ್ ಅಂತಂದರೆ ಇದರ ಪ್ರೊಸೆಸರ್ ಗುರು. ಇದರ ಪ್ರೊಸೆಸರಲ್ಲಿ ಏನೇನಿದೆ ಏನೇನಿಲ್ಲ ಅಂತೆಲ್ಲ ಹೇಳ್ತೀನಿ ನೋಡಿ. ಇದರ ಪ್ರೊಸೆಸರ್ ಬಂದುಬಿಟ್ಟು ವರ್ಲ್ಡ್ಸ್ ಫಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ಆಗಿರ್ತಕ್ಕಂಥದ್ದು ಈ ಫೋನಲ್ಲಿ ಬಂದಿರೋದು. ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್. ಅಂಥದ್ದು ಬೆಂಚ್ ಇದು 7 ಲಕ್ಷದ ತನಕ ಅಂಥದ್ದು ಬೆಂಚ್ನ ಕೊಡುತ್ತೆ, ಅಂದರೆ ರೇಟಿಂಗ್ನ ಕೊಡುತ್ತೆ. ಇದರ ರೇಟಿಂಗ್ ಬಂದ್ಬಿಟ್ಟು 7.5 ಲಕ್ಷದ ತನಕನೂ ಐತೆ. ಅವಾಗೆಲ್ಲ ಸಣ್ಣ ಫೋನ್ ನಾವು ಲೆಕ್ಕಾಚಾರದಾಗೆ ನಮ್ಮ ಅಪ್ಪಾಜಿ ಅವರೆಲ್ಲ ಯೂಸ್ ಮಾಡೋಕ್ಕಾರ ಈ ಫೋನ್ಗಳು ಏನೊಂದು 20,000-50,000 ಬಂದ್ಬಿಟ್ರೆ ಅಜ್ಜೆ ಬೆಂಕಿ ಫೋನ್ ಅಂತೆಲ್ಲ ಹೇಳ್ತಿದ್ರು. ಬಟ್ ಇವಾಗ ಹಂಗೆಲ್ಲ ಇಲ್ಲ ಗುರು. 10 ಲಕ್ಷ ಬಂದ್ರೂ ಒಳ್ಳೊಳ್ಳೆ ಫೋನ್ ಅಲ್ಲ ಬಿಡು, ಇನ್ನೂ ಬರಬೇಕಾಯ್ತು, ಇನ್ನೂ ಕೊಡಬೇಕಾಯ್ತು ಅಂತ ಹೇಳ್ತಾರೆ. ಬಟ್ ಇದು ಒಂದು ಲೆಜೆಂಡರಿ ಲೆವೆಲ್ ಅಂತಲೇ ಹೇಳ್ಬೋದು. ಈ PUBG ಅವನ್ನೆಲ್ಲ ಅಲ್ಟ್ರಾ ಇದರಲ್ಲಿ ಇಟ್ಕೊಂಡೆಲ್ಲ ಆಡ್ಬೋದು. ಅಲ್ಟ್ರಾ ಫುಲ್ಲು ಕ್ವಾಲಿಟಿನಲ್ಲಿ ಇಟ್ಕೊಂಡು ಆಡಿದ್ರು ಸ್ಮೂತಾಗಿ ಗೇಮ್ ಪ್ಲೇ ಆಗುತ್ತೆ. ಇನ್ನು ಇದರ ಒಂದು
ಪ್ರೊಸೆಸರ್ ಚಿಪ್ಸೆಟ್ ಬಗ್ಗೆ ಮಾತಾಡ್ಬೇಕಂತಂದರೆ ಇದು 4.3 ಗಿಗಾಟ್ಸು ಸ್ಪೀಡನ್ನು ಹೊಂದಿರುತ್ತೆ. ಹಾಗೆ ಮತ್ತು ಇದು 3mm ನ್ಯಾನೋಮೀಟರ್ ಚಿಪ್ಸೆಟ್ನ ಒಂದು ನ್ಯಾನೋಮೀಟರ್ ಚಿಪ್ಸೆಟ್ ಆಗಿರುತ್ತೆ ಇದು. ಆ ರೀತಿ ಒಂದು ತಿನ್ನಾಗಿರ್ತಕ್ಕಂಥ ಚಿಪ್ಸೆಟ್ನ ಯೂಸ್ ಮಾಡಿದ್ದಾರೆ ಇದನ್ನ. ಇನ್ನು ಇದರಲ್ಲಿರೋ ರ್ಯಾಮು ರೋಮ್ ಬಗ್ಗೆ ಮಾತಾಡ್ಬೇಕಪ್ಪ ಫಸ್ಟ್. ಯಾಕಂದರೆ ಕೆಲವಷ್ಟು ಜನ ರ್ಯಾಮ್ ಮತ್ತು ರೋಮ್ ಬಗ್ಗೆ ಮಾತಾಡೋಣ. ಅಂದರೆ ರ್ಯಾಮ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ರ್ಯಾಮ್ ಬಂದ್ಬಿಟ್ಟು ಇದರಲ್ಲಿ DDR5X ರ್ಯಾಮ್ನ ಯೂಸ್ ಮಾಡಿದ್ದಾರೆ. ಇನ್ನು ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜನ್ನು ಯೂಸ್ ಮಾಡೋರು. ಮತ್ತು ಇದರಲ್ಲಿ ಏನಪ್ಪ ಅಂತಂದರೆ ಈ ರ್ಯಾಮಲ್ಲೇ ಎಷ್ಟೆಷ್ಟು ವೇರಿಯಂಟ್ಸ್ ಇದಾವೆ ಅಂತಂದರೆ ಈ ವೇರಿಯಂಟ್ಸು ರ್ಯಾಮು ರೋಮ್ ವೇರಿಯಂಟ್ಸ್ ಏನಪ್ಪ ಅಂತಂದರೆ ರ್ಯಾಮು ಮತ್ತು ಸ್ಟೋರೇಜ್ ವೇರಿಯಂಟ್ಸು. ಇದರಲ್ಲಿ 2 ವೇರಿಯಂಟ್ಸ್ ಬರುತ್ತೆ. ಒಂದು 12GB 256GB ಒಂದು ವೇರಿಯಂಟ್ ಇದೆ. ಇನ್ನೊಂದು ಯಾವುದಪ್ಪ ಅಂತಂದರೆ 16GB 512GB ವೇರಿಯಂಟಲ್ಲಿ ಇದ್ದಾವೆ. 2 ವೇರಿಯಂಟ್ಸಲ್ಲಿ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಪ್ರಿಫರಬಲಿ ನೀವು ತೊಗೊಬೋದು, ನಿಮ್ಮ ಚಾಯ್ಸ್ ಆಗಿರುತ್ತೆ. ಸರಿನಾಗರು 2 ಸಾಕಾಗಿರ್ತಕ್ಕಂಥ ರ್ಯಾಮು ರೋಮ್ನ ಒಂದೈತಿ ಫೋನು, ಸಾಕಾಗಿ ಐತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದರ ಬ್ಯಾಟ್ರಿ ವಿಚಾರಕ್ಕೆ ಬರಬೇಕಾಗುತ್ತೆ. ಬ್ಯಾಟ್ರಿ ಬಂದುಬಿಟ್ಟು ಇದರಲ್ಲಿ 6000 mAh ಕೆಪಾಸಿಟಿಯ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಬೆಟರ್, ಓಕೆ, ಸಾಕಾಗೈತೆ ಅಂತಲೇ ಹೇಳ್ಬೋದಾಯಿತು. ಎಲ್ಲ ಇವಾಗೆಲ್ಲ ಬರ್ತಿರಲ್ಲ 6000 mAh ಕೊಡ್ತಾರೆ. ಯಾಕಂದರೆ ಪರ್ಫಾರ್ಮೆನ್ಸು ಮತ್ತು ಎಲ್ಲನೂ ಇನ್ಕ್ರೀಸ್ ಮಾಡಿರ್ತಾರಲ್ಲ, ಹಂಗಾಗಿ ಬ್ಯಾಟ್ರಿನೂ ಒಳ್ಳೆ ಕ್ವಾಲಿಟಿ ಇರಲಿ ಅಂತೇಳಿ, ಅಂದರೆ ಸ್ವಲ್ಪ ಚಾರ್ಜ್ ಜಾಸ್ತಿ ಹೊತ್ತು ತಡೀಲಿ ಅಂತೇಳಿ ಕೊಟ್ಟಿರ್ತಾರೆ. ಇನ್ನು 120 ಫಾಸ್ಟ್ ಚಾರ್ಜರನ್ನು ಕೊಟ್ಟಿದ್ದಾರೆ. 120 ವಾಟ್ ಫಾಸ್ಟ್ ಚಾರ್ಜರ್ನ ಇದರಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಆಲ್ಮೋಸ್ಟ್ ಆಲ್ ಒಂದು 45 ಮಿನಿಟ್ಸಿಗೆ ಫೋನ್ ಫುಲ್ ಚಾರ್ಜ್ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸರಿನಾಗರು. ಇನ್ನು ನೆಕ್ಸ್ಟ್ ಇದರಲ್ಲಿರ್ತಕ್ಕಂಥ OS ಬಗ್ಗೆ ಮಾತಾಡಬೇಕಾಗುತ್ತೆ. OS ಬಂದುಬಿಟ್ಟು Android 15 ಫನ್ ಟಚ್ OS ಕಡೆಯಿಂದ ಬರ್ತೈತೆ ಇದು ಈ ಫೋನು. Android 14 ಅಲ್ಲ ಗುರು, 2025ಗೆ ಲಾಂಚ್ ಆಗ್ಬೇಕಾದ್ರೆ Android 15 OSನಿಂದ ಬರ್ತೈತೆ. ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆ ಸಖತ್ತಾಗಿ ಐತೆ, ಒಳಗಡೆ ಎಲ್ಲ ಸಖತ್ತು ಪ್ರೀಮಿಯಮ್ ಆಗಿ ಐತೆ ಅಂತಲೇ ಹೇಳ್ಬೋದು. ಈ ಫನ್ ಟಚ್ OS ಸಖತ್ತೈತೆ ಅಂತಲೇ ಹೇಳ್ಬೋದು. ಇನ್ನು ಇದರ IP ರೇಟಿಂಗ್ ಬಗ್ಗೆ ಮಾತಾಡಬೇಕಾಗುತ್ತೆ. IP ರೇಟಿಂಗ್ ಏನಪ್ಪ ಅಂತಂದರೆ IP68 ಮತ್ತು 69 ವಾಟರ್ ಪ್ರೂಫ್ ಮತ್ತು ಡಸ್ಟ್ ಪ್ರೂಫ್ ರೆಸಿಸ್ಟೆನ್ಸ್ನ ಹೊಂದ್ಕೊಂಬಂದಿರುತ್ತೆ ಈ ಫೋನು. ಒಳ್ಳೆ ಸಾಕಾಗೈತೆ ಅಂತಲೇ ಹೇಳ್ಬೋದು. IQ 13 5Gನ ತಗೊಬೋದಾ ಇಲ್ವಾ ಅಂತಂದರೆ 55,000 ಬಡ್ಜೆಟಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಯಾಕಂತಂದರೆ ಯಾವುದೇ ರೀತಿಯ ಒಂದು ಇದನ್ನು ಕಮ್ಮಿ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅಲ್ಟಿಮೇಟ್ ಆಗೈತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಯಾರು 55,000 60,000 ಬಡ್ಜೆಟಲ್ಲಿರೋರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡ್ಕೊಳ್ಳಿ, ನೋಡಿ ನಿಮ್ಮ ಚಾಯ್ಸು. ಇಷ್ಟೇ ಇವತ್ತಿನ ಕಂಟೆಂಟು ನಮಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ದು. ಎಲ್ಲರಿಗೂ ವಿಡಿಯೋ ಐ ಹೋಪ್ ಇಷ್ಟ ಆಯಿತು ಅಂತ ಅನಿಸುತ್ತೆ. ಯಾರಾದರೂ ಲೈಕ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.